ಯಾವುದೋ ಒಂದು ವಿಷಯದ ಸಲುವಾಗಿ ನಾವು ನಮ್ಮ 2-3 ವರ್ಷ ಇಂಪಾರ್ಟೆಂಟ್ ಟೈಮನ್ನು ವೇಸ್ಟ್ ಮಾಡಿಬಿಡ್ತೀವಿ, ಆದ್ರೆ ರಿಸಲ್ಟ್ ಏನೂ ಬರಲಿಲ್ಲ. ಇದು ಏನಂದ್ರೆ ಥಿಂಕ್ ವಾಸ್ ಅನ್ಸ್ಟೆಬಿಲಿಟಿ. ಪ್ರತಿ 10 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ನಮ್ಮ ಗೋಲನ್ನು ಚೇಂಜ್ ಮಾಡ್ತಿರ್ತೀವಿ. ಬರೀ ಇದನ್ನು ಮಾಡಿದೆ ಅದನ್ನು ಮಾಡಿದೆ ಅಂತೇಳಿ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಮೈಂಡ್ಸೆಟ್ ಹೆಂಗಾಗ್ಬಿಟ್ಟೈತಂದ್ರೆ ನಾವು ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಫ್ಯೂಚರ್ನು ನೋಡ್ತೀವಿ. ನಾನು ಇದಾಗಬೇಕು, ನಾನು ಅದಾಗಬೇಕು, ಯೂಟ್ಯೂಬರ್ ಆಗಬೇಕು, ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು. ನಾವು ಇದೇ ಥರ ಬೇರೆ 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 ರೀತಿಯಾದ ಕೆಲಸಗಳನ್ನು ಮಾಡ್ತಿರ್ತೀವಿ. ಆದ್ರೆ ಒಂದೇ ಕಾನ್ಸಂಟ್ರೇಟ್ ಮಾಡಿ ನಾವು ಯಾವುದೂ ಮಾಡಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮಾತು, ಈ ಸಮಾಜ ಹೆಂಗೈತಂದ್ರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಲೈಫ್ನಲ್ಲಿ ಒದ್ದಾಡ್ತಿರ್ತಾರೆ. ನಮಗೂ ಏನಂತಾರಂದರೆ ಇದು ಮಾಡಬಾರ್ದು, ಇದನ್ನು ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ ಅಂತೇಳಿ ಬರೀ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡ್ತಿರ್ತಾರೆ. ಅದಕ್ಕೆ ನಾವು ಒಂದು ಮಾತು ನಿಮಗೆ ಏನು ಹೇಳೋದಂದ್ರೆ, ನೀವು ನಿಮ್ಮ ಸಮಾಜದ ಕೇಳ್ಕೊತ ಮುಂದೆ ಸಾಗಿದ್ರೆ ಅಂದ್ರೆ ಯಾವತ್ತೂ ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ ನೀವು. ಅದಕ್ಕಾಗಿ ನಿಮ್ಗೆ ನಾನು ಒಂದು ಸಜೆಷನ್ ಬೆಸ್ಟಾಗಿ ಕೊಡ್ತೇನೆಂದ್ರೆ, ನೀವು ಸಮಾಜದ ಕೇಳ್ರಿ, ಇಲ್ಲ ನಿಮ್ದು ಮನದಾಳದ ಮಾತು ಕೇಳಿ. ಮನದಾಳದ ಮಾತು ಕೇಳ್ತೇನೆಂದ್ರೆ ಭಾಳ ಬೆಸ್ಟ್ ಸಿರೀಸ್ ಇದು. 100 ಡೇಸ್ ಆಫ್ ಲೈಫ್ ಚೇಂಜಿಂಗ್ ಸಿರೀಸ್. ನಿಮ್ಮ ಸಲುವಾಗಿನ ನಾಳೆಯಿಂದನ ಫುಲ್ ನಿಮ್ಮ ಲೈಫ್ನಾಗ ಫುಲ್ ಆಫ್ ಚೇಂಜಸ್ ಆಗ್ಬೇಕಂತೇಳಿ ನಾನು ನಿಮ್ಗೆ 100 ಡೇಸ್ ಸೀರೀಸನ್ನು ನೀವು ಯಾವತ್ತೂ ಮಿಸ್ ಮಾಡ್ದೆ, ನಾನು ಒಂದು ದಿನಾನೂ ಮಿಸ್ ಮಾಡಲಾರ್ದೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ ನನ್ನ ನಾಲೆಜನ್ನು ಶೇರ್ ಮಾಡಿ ನಿಮಗೆ ಹೇಳುತ್ತೇನೆ ನಾನು. ಅದಕ್ಕಾಗಿ ಈ 100 ಡೇಸ್ ಆಫ್ ಸೀರೀಸ್ನಲ್ಲಿ ನನ್ನೊಂದಿಗೆ ಜೀವನವನ್ನು ಚೇಂಜ್ ಮಾಡುವ ಜರ್ನಿಯಲ್ಲಿ ನೀವು ಭಾಗಿಯಾಗಿ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಒಯ್ಯಿರಿ ಎಂದು. ಸೊ ಬಿ ರೆಡಿ ಗೈಸ್, ಸಿ ಯು ಟುಮಾರೋ.